ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್. ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯಾಗಿ ಕಟ್ ವರ್ಕ್ ಬಂದ ಬ್ಲೌಸ್ ಪೀಸನ್ನ, ಅಂದರೆ ಕಟ್ ವರ್ಕ್ ಸ್ಲೀವ್ಸ್ಗೆ ಈ ರೀತಿ ಕಟ್ ವರ್ಕ್ ಬಂದಿರುತ್ತಲ್ವ, ಸೊ ಈ ರೀತಿ ಕಟ್ ವರ್ಕ್ ಬಂದ ಸ್ಲೀವ್ಸ್ನ ನಾವು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ಇದೊಂಥರ ಸ್ಟಿಚಿಂಗು ಡಿಫ್ರೆಂಟ್ ಬರುತ್ತೆ. ನಾರ್ಮಲ್ ಆಗಿ ನಾವೇನು ಸ್ಟಿಚ್ ಮಾಡ್ತೀವಲ್ವ ಆ ರೀತಿ ಈ ಒಂದು ಸ್ಲೀವ್ಸು ಸ್ಟಿಚಿಂಗು ಬರೋದಿಲ್ಲ. ಸೊ ಹಾಗಾಗಿ ನಾನು ಆಲ್ರೆಡಿ ಎಲ್ಲ ಕಟಿಂಗ್ ಮಾಡಿಕೊಂಡು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಬಟ್ಟೆ ಕಡಿಮೆ ಆಗಿತ್ತು, ಜಾಯಿಂಟಿಂಗ್ ಮಾಡ್ಕೊಂಡಿದ್ದೀನಿ. ಸೇಮ್ ಕಟಿಂಗ್ ಎಲ್ಲ ಸೇಮ್ ಇರುತ್ತೆ, ಬಟ್ ಸ್ಟಿಚಿಂಗ್ ಡಿಫ್ರೆನ್ಸ್ ಇರುತ್ತೆ. ಅದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದು ಮೇಯ್ನು, ಹಾಗೆ ಇದು ಲೈನಿಂಗು, ಓಕೆನಾ. ಸೊ ಇವಾಗ ನಾವು ಇದನ್ನು ನಾರ್ಮಲಾಗಿ ಸ್ಲೀವ್ಸನ್ನ ಯಾವ ರೀತಿ ಸ್ಟಿಚ್ ಮಾಡ್ತೀವಿ ಅಂದರೆ, ಈ ರೀತಿ ಮೇಲ್ಗಡೆ ಇಟ್ಟು ಇದನ್ನು ಸ್ಟಿಚ್ ಮಾಡಿಕೊಂಡು ನಾವು ಈ ರೀತಿ ಟರ್ನ್ ಮಾಡಿ ಸ್ಟಿಚ್ ಮಾಡ್ತೀವಿ. ಬಟ್ ಈ ರೀತಿ ಕಟ್ ವರ್ಕ್ ಬಂದ ಸ್ಲೀವ್ಸನ್ನ ನಾವು ಆ ರೀತಿ ಸ್ಟಿಚ್ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಇಲ್ಲಿ ಈ ರೀತಿ ಸ್ಟಿಚ್ ಮಾಡಿದಾಗ ನೋಡಿ ಡಿಸೈನು ಒಳಗೆ ಹೋಗ್ಬಿಡುತ್ತೆ. ನಮಗೆ ಈ ಡಿಸೈನು ಬೇಕು. ಸೊ ಹಾಗಾಗಿ ಏನು ಮಾಡಬೇಕಪ್ಪ ಅಂತಂದರೆ, ಮೊದಲನೇದಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ. ನಾನು ಯಾವ ರೀತಿ ನಿಮಗೆ ತೋರಿಸ್ತೀನಿ ಅದೇ ರೀತಿ ನೀವು ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ಮೊದಲು ನೋಡಿ, ಈ ರೀತಿ ಎರಡನ್ನೂ ಕೂಡ ಅಪೋಸಿಟಲ್ಲಿ, ಅಂದರೆ ಸ್ಲೀವ್ ರೌಂಡ್ ಇದು ಬರುತ್ತಲ್ವ ಫಿಟ್ಟಿಂಗು, ಈ ಕಡೆ ಎರಡನ್ನೂ ಕೂಡ ಈ ರೀತಿ ಅಪೋಸಿಟಲ್ಲಿ ಹಾಕ್ಕೊಂಡು ಈ ರೀತಿ ಇಟ್ಕೊಳ್ಳಿ. ಇದಾದ ನಂತರ ಏನು ಮಾಡಬೇಕು, ನೀವು ಈ ಒಂದು ಸ್ಲೀವ್ಸ್ನ ಇದೆಯಲ್ವ, ಈ ಒಂದು ಸ್ಲೀವ್ಸ್ನ ಇದ್ರ ಮೇಲೆ ಇಡಬೇಕು. ನೋಡಿ ಈ ರೀತಿ ಈ ಒಂದು ಸ್ಲೀವ್ಸ್ನ ಇದ್ರ ಮೇಲಿಟ್ಟು ಸೀದಾ, ಅಂದರೆ ಇಲ್ಲಿಂದ ನೋಡಿ ಅರ್ಧ ಇಂಚ್ವರೆಗೆ ನಾವು ಇಡಬೇಕು. ಜಾಸ್ತಿ ಎಡ್ಜಿಗೆ ಇಡಕ್ಕೆ ಹೋಗ್ಬೇಡಿ. ಇಲ್ಲಿಂದ ಒಂದು ನೋಡಿ ಇಲ್ಲಿ ಬರಬೇಕು. ಕಟ್ ವರ್ಕ್ ಇದೆಯಲ್ವ, ಸೊ ಆ ಕಟ್ ವರ್ಕು ಅರ್ಧ ಇಂಚಿಗೆ ನೋಡಿ ಇಲ್ಲಿಗೆ ಬರಬೇಕು. ಇಲ್ಲಿಗೆ ಬರುವಾಗೆ ಈ ರೀತಿ ನಾವು ಇದನ್ನು ಇಟ್ಕೋಬೇಕು ನೀಟಾಗಿ. ನೋಡಿ ಈ ರೀತಿ ನೀಟಾಗಿ ಕಟ್ ವರ್ಕು ಅರ್ಧ ಇಂಚ್ ಮುಂದ್ಗಡೆ ಬರುವಾಗೆ ಈ ರೀತಿ ಇಟ್ಕೊಂಡು, ಇವಾಗ ನಾವೇನು ಮಾಡಬೇಕು, ಈಗ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ನೋಡಿ ಈ ರೀತಿ ಸ್ಟಿಚ್ ಆದಮೇಲೆ ಇವಾಗ ಇದನ್ನೇನಿರುತ್ತಲ್ಲ ಲೈನಿಂಗು ಈ ರೀತಿ ಒಳಗಡೆ ಮಾಡಿಕೊಂಡ್ರೆ ನೋಡಿ ನಮ್ಮದು ಕಟ್ ವರ್ಕು ಹೇಗಿದೆ ಹಾಗೆ ಇದೆ. ಕಟ್ ವರ್ಕ್ ಎಲ್ಲೂ ಕೂಡ ನಮ್ಮದು ಹೋಗೋದಿಲ್ಲ. ಒಳಗಡೆ ಬಂದು ಈ ರೀತಿಯಾಗಿ ಕಾಣುತ್ತೆ. ಸೊ ನೋಡೋದ್ರಲ್ಲ, ಒಳಗಡೆ ಈ ರೀತಿ ಕಾಣುತ್ತೆ. ಫ್ರಂಟ್ಗಡೆ ನಮಗೆ ಕಟ್ ವರ್ಕು ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನಾವಿದನ್ನು ಎಡ್ಜಿಗೆಲ್ಲ ಸ್ಟಿಚ್ ಮಾಡ್ಕೋಬೇಕು. ಇವಾಗ ಎಕ್ಸ್ಟ್ರಾ ಬಟನ್ನೆಲ್ಲ ಕಟ್ ಮಾಡ್ಕೊಂಬಿಡಿ. ನೋಡಿ ಈ ರೀತಿ ಎಕ್ಸ್ಟ್ರಾ ಬಟನ್ನೆಲ್ಲ ಕಟ್ ಮಾಡಿಕೊಂಡ್ರೆ ನಮ್ಮದು ಎಷ್ಟು ನೀಟಾಗಿ ಫಿನಿಶಿಂಗ್ ಅನ್ನೋದು ಆಯಿತು ಅಂತ ನಿಮಗೆ ತೋರಿಸ್ತೀನಿ. ನೋಡಿ, ನೋಡ್ತಾ ಇರ್ಬೋದು ಕಟ್ ವರ್ಕು ಎಷ್ಟು ನೀಟಾಗಿ ಬಂದಿದೆ. ಇಷ್ಟು ಏನೂ ಕೂಡ ಕಟ್ ವರ್ಕು ಎಲ್ಲೂ ಕೂಡ ನಮ್ಮದು ನಾವು ಸ್ಟಿಚ್ ಮಾಡಿದ್ದು ಲೈನಿಂಗ್ ಸ್ಟಿಚ್ ಮಾಡಿದ್ದು ಗೊತ್ತಾಗೋದಿಲ್ಲ. ಸೊ ಈ ರೀತಿಯಾಗಿ ನಾವು ಸ್ಲೀವ್ಸ್ನ ಸ್ಟಿಚ್ ಮಾಡ್ಕೋಬೇಕು. ಸೊ ಇದೇ ರೀತಿ ಇನ್ನೊಂದು ಸ್ಲೀವ್ಸನ್ನು ಕೂಡ ಸ್ಟಿಚ್ ಮಾಡಿಕೊಂಡು ಬರ್ತೀನಿ ವಾಪಸ್ಸು. ನೋಡಿ, ಎರಡು ಕೂಡ ಸ್ಲೀವ್ಸು ಸ್ಟಿಚಿಂಗ್ ಆಯಿತು. ಇವಾಗ ನಾವು ಸ್ಟಿಚ್ ಮಾಡಿರೋಂಥ ಬಾಡಿ ಪಾರ್ಟಿಗೆ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ಸ್ಟಿಚ್ ಮಾಡಿರ್ತೀವಲ್ವ, ಸೊ ಅದಕ್ಕೆ ಈ ಬಾಡಿ ಪಾರ್ಟ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ನಾನು ಫ್ರಂಟು ಮತ್ತು ಬ್ಯಾಕ್ ಸೇಮ್ ಇದೆ. ಇವಾಗ ಫ್ರಂಟ್ ಪಾರ್ಟು ಒಂದು 1/2 ಇಂಚು ಒಳಗಡೆ ಕಟ್ ಮಾಡ್ಕೊತೀನಿ ಈ ರೀತಿ. ಇದಾದಮೇಲೆ ಇದನ್ನು ಸ್ಟಿಚ್ ಮಾಡ್ತೀನಿ.
ಇನ್ನೊಂದು ಸ್ಟಿಚ್ ಹಾಕೊಂಡ್ಬಿಡೋಣ. ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ಇವಾಗ ಫಿಟ್ಟಿಂಗ್ ಮಾಡ್ಕೋಬೇಕು. ಇದರದ್ದು ಫಿಟ್ಟಿಂಗ್ನ ಮಾಡ್ಕೊಂಡ್ಬಿಡೋಣ. ನೋಡಿ ಇಲ್ಲಿ ನ್ಯಾಚ್ ಇದೆಲ್ಲ, ಸೊ ನ್ಯಾಚಿಗೆ ನಾನು ಸ್ಟಿಚ್ ಮಾಡ್ಕೊತೀನಿ. ಆರ್ಮೋಲ್ ರೌಂಡಿಂಗ್ ಎಷ್ಟಿದೆ ನೋಡ್ಕೊಳ್ಳೋಣ. ಆರ್ಮೋಲ್ ರೌಂಡಿಂಗಿಗೆ ನಾವು ಮಾಡ್ಕೊಂಡು ಫಿಟ್ಟಿಂಗ್ ಮಾಡೋಣ. ಇಲ್ಲಿ ಇದೆ ಆರ್ಮೋಲ್ ರೌಂಡಿಂಗು, ಸೊ ಅಲ್ಲಿಗೆ ನಾವು ಫಿಟ್ಟಿಂಗ್ನ ಮಾಡ್ಕೊಳ್ಳೋಣ. ಎಷ್ಟಿದೆ 5 ಈ ರೀತಿ ಫಿಟ್ಟಿಂಗ್ನ ಮಾಡ್ಕೋಬೇಕು. ಇವಾಗ ನಮ್ಮ ಸ್ಲೀವ್ಸು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಎಷ್ಟು ನೀಟಾಗಿ ನಮ್ಮ ಸ್ಲೀವ್ಸ್ ಡಿಸೈನು ಕಟ್ ವರ್ಕು ಕಾಣಿಸ್ತಾ ಇದೆ ಅಂತ. ಎಲ್ಲೂ ಕೂಡ ನಮಗೆ ಕಟ್ ವರ್ಕ್ ಅನ್ನೋದು ಇದಾಗಿಲ್ಲ ಅಲ್ವಾ. ಸೊ ಈ ರೀತಿಯಾಗಿ ನಮ್ಮದು ಸ್ಟಿಚಿಂಗ್ ಅನ್ನೋದು ಬರಬೇಕು. ಸೊ ಇದೇ ರೀತಿಯೇ ಈ ಕಡೆಯೂ ಕೂಡ ಸ್ಲೀವ್ಸನ್ನ ಅಟ್ಯಾಚ್ ಮಾಡಿ ಫಿಟ್ಟಿಂಗ್ ಮಾಡ್ಕೊಂಡ್ಬಿಟ್ರೆ ಕಂಪ್ಲೀಟು ಬ್ಲೌಸು ರೆಡಿ ಆಗುತ್ತೆ. ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಹೇಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಒಂದು ಸ್ವಲ್ಪನಾದರೂ ಯೂಸ್ಫುಲ್ ಆಗಿದೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.